ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಗೊತ್ತಾ, ನಮ್ಮ ಚಾಕೋ ಇದ್ದಾನಲ್ಲ, ನಮ್ಮ ಚಾಕೋಗೆ ಇವತ್ತು ಫಸ್ಟ್ ವ್ಯಾಕ್ಸಿನ್ ಮಾಡಿಸ್ಬೇಕು. ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೆ. ಏನಿಲ್ಲ, ಏನು ರೆಡಿ ಆಗೋಷ್ಟೆಲ್ಲ ಏನಿಲ್ಲ, ಇಷ್ಟೇ. ಹೀಗೆ ಹೋಗ್ತೀನಿ ಇವಾಗ. ಹಾಯ್ ಮಾಡು ಚಾಕೋ, ಹಾಯ್ ಹಾಯ್ ಮಾಡು, ಹಾಯ್ ಮಾಡು ಬಂಗಾರ. ನನಗೆ ಇವತ್ತು ಫಸ್ಟ್ ವ್ಯಾಕ್ಸಿನ್ ಇದೆ, ಅದಕ್ಕೋಸ್ಕರ ಹೋಗೋಣ ಅಂತ ಕರ್ಕೊಂಡೋಗ್ಬೇಕು ಇವನ್ನ ಇವಾಗ ಫಸ್ಟ್ ವ್ಯಾಕ್ಸಿನ್ ಮಾಡ್ಸೋಕ್ಕೆ. ಬೇಬಿ ಕಚ್ಚಬಾರ್ದು ಗುಡ್ ಬಾಯ್ ಎಲ್ಲ ನೀನು, ಕಚ್ಚಬಾರ್ದು. ಚಾಕೋ, ನಮ್ಮ ಚಾಕೋ ಬಂದು ಅವ್ನು ವ್ಯಾಕ್ಸಿನ್ಗೆ ಕರ್ಕೊಂಡೋಗೋದಕ್ಕೆ ಊಟ ಎಲ್ಲ ಹಾಕಿ ಸೆರ್ಲಾಕ್ಸ್ ಅವನು ಕೊಡೋದು. ಸೆರ್ಲಾಕ್ ಹಾಕಿ ಊಟ ಮಾಡಿಸ್ತಾ ಇದ್ದೀನಿ. ಫಸ್ಟ್ ವ್ಯಾಕ್ಸಿನ್ ಅವನಿಗೆ ಭಯ ಆಗುತ್ತೋ ಏನೋ ಗೊತ್ತಿಲ್ಲ. ರೈಸ್ ಒಂದು ಬ್ಯಾಸ್ಕೆಟ್ ಇದು, ಇವಾಗ ಇದ್ರಲ್ಲಿ ಹಾಕೊಂಡು ಅವನ್ನ ಕರ್ಕೊಂಡು ಹೋಗೋದು. ಇದೆಲ್ಲ ಫುಲ್ ಅವನದೇ ಪ್ರಾಡಕ್ಟ್ಸು. ಇನ್ನೂ ಇದೆ ಅಲ್ಲಿ ಫ್ರಿಡ್ಜ್ ಮೇಲೆ ಇದೆ ಟಿಶ್ಯೂ ಪೇಪರ್ಸು ಎಲ್ಲ. ಇವನಿಗೆ ಇವಾಗ ಇದ್ರಲ್ಲಿ ಹಾಕೊಂಡು ತೊಗೊಂಡೋಗೋದು ಈ ಬ್ಯಾಸ್ಕೆಟ್ ಒಳಗಡೆ. ಎಷ್ಟು ಆಟ ಮಾಡ್ತಾನೆ ಗೊತ್ತಾ ಗೈಸ್ ಇವನು. ನೋಡೋಕೆ ಮಾತ್ರ ಇಷ್ಟು ಕಚ್ತಾನೆ ಇರ್ತಾನೆ ಯಾವಾಗಲೂ. ಗೈಸ್ ಇವಾಗ ಬ್ಯಾಸ್ಕೆಟ್ ರೆಡಿ ಮಾಡಬೇಕು ಅವನಿಗೆ. ಆಟ ಆಡ್ತಾನೆ ಇರ್ತಾನೆ ಗೈಸ್ ಯಾವಾಗಲೂ, ಒಂದು ನಿಮಿಷ ಸುಮ್ಮನೆ ಇರಲ್ಲ. ಹೋಗೋಣ ಇವತ್ತು ಹಾಸ್ಪಿಟಲ್ಗೆ, ಕ್ಲಿನಿಕ್ಗೆ ನಿನ್ನ ಕರ್ಕೊಂಡು ಹೋಗು. ಅದಕ್ಕೆ ಫಸ್ಟು ಇವನು ಬಾಕ್ಸ್ ರೆಡಿ ಮಾಡಿಬಿಡೋಣ ಅಂತ ಎಲ್ಲ ಒರೆಸ್ತಾ ಇದ್ದೀನಿ. ಬರೀ ಇವನೇ ಇದ್ದಿದ್ದು ಗೈಸ್ ಇದ್ರೊಳಗಡೆ, ಇನ್ಯಾರು ಇರಲಿಲ್ಲ. ಇವನಿಗೆ ಹಟ್ಟು ಬಂದಮೇಲೆ, ಮನೆ ಬಂದಮೇಲೆ ಒಂದು ಇದ್ರ ಒಳಗಡೆ ಅವ್ನ ಪ್ರಾಡಕ್ಟ್ಸ್ ಮಾತ್ರ ಇಡೋದಷ್ಟೇ. ಓನು ಬಂಗಾರ, ಹ್ಞೂ ನನಗೆ ಇವಂದ್ರಲ್ಲಿ ಏನು ಇಷ್ಟ ಆಗಲ್ಲ ಅಂದರೆ ಯಾವಾಗಲೂ ಬರೀ ಕಷ್ಟನೇ ಇರ್ತಾನೆ ನಮ್ಮನ್ನ. ಒಂದು ನಿಮಿಷ ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಡ್ಬೇಕು ಅನ್ಸರಿ. ಇಟ್ಸ್ ಆಲ್ ಯೂಸ್ಡ್. ಇದರಲ್ಲಿ ಯಾವ್ದು ಯೂಸ್ ಮಾಡಿರೋದು ಅಂತಲೇ ಗೊತ್ತಾಗ್ತಿಲ್ಲ. ಇದು ಯಾಕೋ ಚಕಮ್ಮ ಕಚ್ಚಬಾರ್ದು. ಈ ಟಿಶ್ಯೂ ಪೇಪರೆಲ್ಲ ಒರೆಸಿ ನೀಟಾಗಿ ಒಂದು ಬ್ಯಾಸ್ಕೆಟ್ ರೆಡಿ ಮಾಡಿ. ನೋವು ಚಾಕೋ, ಇವನ್ಗೆ ಒಳ್ಳೆ ಬುದ್ಧಿ ಹೆಂಗೆ ಕಲ್ಸೋದಂತ ಸ್ವಲ್ಪ ಏನಾದರೂ ಟಿಪ್ಸ್ ಇದ್ರೆ ಹೇಳ್ರಿ ಗೈಸ್. ಇವನಂತೂ ಏನು ಹೇಳಿದ್ರು ಕೇಳಲ್ಲ, ಬರೀ ಕಚ್ಚೋದೇ ಕೆಲಸ ಇವ್ನಿಗೆ ಯಾವಾಗಲೂ. ನೋಡಿ ಸುಮ್ಮನೆ ಅಂತೂ ಇರಲ್ಲ. ಇಷ್ಟ ಆಯ್ತಾ? ನಿಂಗೆ ಏನೋ ಬೇಕು ಬಂಗಾರ, ಏನೋ ಬೇಕು? ಅಲ್ಲೋಡಿ ಹಾಯ್ ಅಲ್ಲೋಡಲ್ಲಿ ಇಲ್ಲಿ ನೋಡಲ್ಲಿ, ಕಚ್ಚಬಾರ್ದು. ಇವಾಗ ಇವನ್ನೊಂದು ಸ್ವಲ್ಪ ಒರೆಸಿ ಇವನು ಏನೇನೋ ಮಾಡ್ತಾನೆ ಗೈಸ್ ನಮಗೆ. ಬೈಲಿ ಇವನಿಗೊಂದು ಸ್ವಲ್ಪ ಕೈಕಾಲು ಒರೆಸ್ಬಿಡೋಣ ಹಂಗೆ. ಆವಾಗಲೇ ಬಾ ಕೈ ಕಾಲು ಮಾತ್ರ ಒರೆಸೋದು, ಕೈ ಮಾತ್ರ ಕಚ್ಚಬಾರ್ದು ಬಂಗಾರ, ಕಚ್ಚಬಾರ್ದು. ಕೈಯೆಲ್ಲ ನೀಟಾಗಿ ಒರೆಸಿ ಒಂದು ಕೈ, ಎರಡು ಕೈನೂ ಬರೀ ಗಲೀಜು. ಇವನು ಡೋರ್ ಓಪನ್ ಮಾಡಿದ್ರೆ ಸಾಕು, ಏನು ನೋಡಲ್ಲ, ಓಡೋಗ್ಬಿಡೋದು ರೋಡ್ಗೆ ಸುಮ್ಮನೆ. ಈ ರೋಡಲ್ಲಿ ಇರೋರು ಎಲ್ಲ ಇವನ್ನ ಎತ್ಕೊಂಡ್ರೆ ಮುದ್ದಾಡ್ತಾ ಇರ್ತಾರೆ ಯಾವಾಗಲೂ. ರೋಡ್ಗೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ರು ಕೇಳಲ್ಲ ಗೈಸ್. ಇರಮ್ಮ ಆಗೋಯ್ತು. ಸುಮ್ಮನೆ ಒರೆಸ್ಬಿಡ್ತೀನಿ ಅಷ್ಟೇ, ಸುಮ್ಮನೆ. ಆಯಿತು ಗೈಸ್, ಇವಾಗ ಇವನು ಬ್ಯಾಸ್ಕೆಟ್ ರೆಡಿ ಮಾಡಬೇಕು ಅಷ್ಟೇ. ಊಟ ತಿಂತಾನೇನೋ ಇನ್ನೊಂದು ಸರಿ ನೋಡಿ ಒಂದು ಹಾಕ್ತೀನಿ ಬ್ಯಾಸ್ಕೆಟ್ ಒಳಗಡೆ. ಇವಾಗ ಬಿಡು, ಕಚ್ಚಬಾರ್ದು. ನೋಡಿ ಅಲ್ಲೋಡಲಿ ಯಾರದು? ಬಾ ಹೋಗೋಣ. ಇದ್ರೊಳಗಡೆ ಇವಾಗ ಇವನ್ನ ಕರ್ಕೊಂಡು ಹೋಗ್ತೀನಿ ಗೈಸ್. ಇವನ್ನ ಹಿಂಗೆ ಬಿಟ್ಟಿದ್ದೀನಿ. ನನ್ಗನ್ಸ್ತಾ ಇರೋ ಪ್ರಕಾರ ಇವನು ಇದ್ರೊಳಗಡೆ ಇರಲ್ಲ. ಇದ್ರೊಳಗಡೆ ಏನಾದರೂ ಸಾಫ್ಟಾಗಿರೋದು ಹಾಕೋಣ ಅಂತ ಅನ್ನಿಸ್ತಾ ಇದೆ. ಏನು ಹಾಕ್ಲಿ ಅಂತ ಗೊತ್ತಾಗ್ತಿಲ್ಲ. ಸಿಕ್ಕಿದ್ರೆ ಏನಾದರೂ ಹಾಕ್ತೀನಿ. ಇದ್ರೊಳಗಡೆ ನೋಡಿ ಗೈಸ್, ಇವನು ಹಟ್ಟೊಳಗಡೆ ಹಾಕಿರೋದು ನನ್ನ ಟಾಪು.
ಇದ್ರೊಳಗಡೆ ಆಲ್ರೆಡಿ ಕುಷನ್ ಇದೆ, ಆದರೂ ಇದಕ್ಕೆ ಇದೇ ಬೇಕು, ಸಾಫ್ಟಾಗಿರುತ್ತೆ ಅಂತ. ಅಷ್ಟು ತೀಟೆ ಸುಬ್ಬ ಇವನು. ನಮ್ಮ ಚಾಕೋನ ಈ ಬಾಕ್ಸ್ ಒಳಗಡೆ ಹಾಕಿದ್ದಾಯಿತು. ಚಾಕೋ ಒಳಗಡೆ ಹಾಕಿದ್ದಾಯಿತು. ಆಟ ಆಡ್ತಾ ಇದ್ದೇನೆ, ಅವನು ನೋಡ್ತಾ ಇದ್ದೇನೆ ಏನು ಇದಕ್ಕೆ ಹಾಕ್ಬಿಟ್ರು ಅಂತ. ಫೈನಲಿ ಗೈಸ್ ನಮ್ಮ ಚಾಕೋನ ಎತ್ಕೊಂಡು ನಾನು ಹೊರಟೆ. ನನ್ನ ಬಂಗಾರಿ ರೆಡಿಯಾಗಿದೆ, నేను ಹೊರಟೆ ಅಷ್ಟೇ. ನಮ್ಮ ಚಾಕೋನ ಗಾಡಿಯಲ್ಲಿ ಇಟ್ಟಿದ್ದೀನಿ, ಇವಾಗ ಹೊರಡಬೇಕು. ಮನೆ ಬೀಗನೇ ಯಾಕಂದು ಮರ್ತೋಗಿದ್ದೀನಿ ನಾನು. ಗೈಸ್ ಇನ್ನೊಂದು ವಿಷಯ ಗೊತ್ತಾ, ಏನು ನಾನು ಕಾಸು ತೊಗೊಳ್ದೆ ನಮ್ಮ ಚಾಕೋನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಮನೆ ಗೇಟಿಂದ ಆಚೆ ಹೋದ್ಮೇಲೆ ನೆನಪಾಯಿತು. ಇಲ್ಲ ಅಂದಿದ್ರೆ ಅಲ್ಲಿ ಹೋದ್ಮೇಲೆ ನೆನಪಾಗಿದ್ರೆ ಇನ್ನೂ ಚೆನ್ನಾಗಿರೋದು ನನ್ನ ಪ್ರಕಾರ. ಇಷ್ಟೊಂದು ಮರುವಿರಬಾರ್ದು ಮನುಷ್ಯರಿಗೆ ನನ್ನಷ್ಟು. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಎದೊಳ್ಬೇಕು ಅನ್ನೋದಕ್ಕೂ ಮನಸ್ಸಿರಲ್ಲ, ಸಾಯಂಕಾಲ ಮಲ್ಕೊಬೇಕು ಅನ್ನೋದಕ್ಕೂ ಮನಸ್ಸಿರಲ್ಲ, ಏನಕ್ಕೂ ಇರಲ್ಲ. ಸುಮ್ಮನೆ ವೇಸ್ಟ್ ನಾನೊಬ್ಳು ಮನೇಲಿ ಇಟ್ಕೊಂಡು ಯಾವಾಗಲೂ. ಗೈಸ್ ಮತ್ತೆ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ, ಹೆಲ್ಮೆಟ್ ತಗೊಂಡಿಲ್ಲ ಇವತ್ತು. ಯಾಕೋ ನಾನು ಚಾಕೋನ ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗೆ ಕಾಣಿಸ್ತಾ ಇಲ್ಲ, ವೆಟ್ ಕ್ಲಿನಿಕ್ ಕರ್ಕೊಂಡು ಹೋಗಂಗೆ ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ. ಆವಾಗಿಂದ ಒಂದೊಂದೇ ಮರೆತು ಹೋಗ್ತಾ ಇದ್ದೀನಿ. ಏನಾದರೂ ಈ ಟಿಪ್ಸ್ ಇದ್ದರೆ ಹೇಳಿ, ತಲೆ ಸ್ವಲ್ಪ ಚೆನ್ನಾಗಿರೋಕ್ಕೆ. ನನ್ನ ತಲೆ ಹಾಳೆ ಆಗೋಗ್ಬಿಟ್ಟೈತೆ. ಏನು ನೆನಪೇ ಇರಲ್ಲ. ಇವಾಗ ಏನಾದರೂ ಹೇಳಿರ್ತಾರೆ ಅಂದ್ಕೊಳ್ರಿ ಮನೇಲಿ, ಇನ್ನೊಂದು 2 ನಿಮಿಷ ಬಿಟ್ಟು ಎಲ್ಲ ಅದು ಅಂತ ಕೇಳಿದ್ರಿ ನನಗೇನು ಹೇಳೇ ಇಲ್ಲ ನೀವು ಅನ್ನೋಷ್ಟು ಮರುವು ನನಗೆ. ಫೈನಲಿ ಇದು 3ನೇ ಸರಿ ನಾನು ಫೈನಲಿ ಹೇಳ್ತಾ ಇರೋದು. ಫೈನಲಿ ಹೆಲ್ಮೆಟ್ಟು, ಗಾಡಿ ಕೀ, ಅಮೌಂಟು ಎಲ್ಲ ತಗೊಂಡು ರೆಡಿ ಆಗಿದ್ದೀನಿ. ಈಗ ಹೊರಡೋದಷ್ಟೇ ಇರೋದು. ಇನ್ನೂ ಏನು ಮರ್ತಿಲ್ಲ ಅಂತ ಅನ್ಕೊತೀನಿ. ಮನೆ ಬೀಗನೂ ಹಾಕಿದ್ದೀನಿ. ಅವನು ಇಬ್ಬರು ರೆಡಿ ಆಗವ್ರೆ ವ್ಯಾಕ್ಸಿನ್ಗೆ. ಕಿರ್ಸ್ತೈತೆ ನಮ್ಮ ಚಾಕು, ಕಿರ್ಸ್ತೈತೆ ನಮ್ಮ ಚಾಕು. ಏನು ಬ್ಯಾಸ್ಕೆಟ್ ಒಳಗೆ ಹಾಕ್ಬಿಟ್ಟವ್ರೆ ಅಂತ. ಆದರೂ ಏನೋ ಮಾಡಬೇಕಲ್ಲ, ಏನೋ ಗೊತ್ತಿಲ್ಲ. ನಮ್ಮ ಚಾಕು ಬೇರೆ ಭಯದಲ್ಲಿ ನಡುಕ್ತೈತೆ. ಸರಿ ಗೈಸ್, ನಾನು ಹೋಗಿ ನಿಮಗೆ ವಿಡಿಯೋ ಚಾಕೋಗೆ ಇಂಜೆಕ್ಷನ್ ಮಾಡಿಸೋದು ತೋರಿಸ್ತೀನಿ ರೀ. ಫೈನಲಿ ನಾನು ಇದಾವುದು ಜಯದೇವ್ ಪೆಟ್ ಕ್ಲಿನಿಕ್ಗೆ ಬಂದಿದ್ದೀನಿ. ನಮ್ಮ ಚಾಕೋನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೊಂದು ನಾಯಿಗಳೈತೆ ಕೆಳಗಡೆ. ನಮ್ಮ ಚಾಕೋ ಅಂತೂ ಫುಲ್ಲು ಭಯದಲ್ಲಿ ನಡುಕ್ತಾವನೆ. ಫೈನಲಿ ನಮ್ಮ ಚಾಕೋದು ವಿಡಿಯೋ ಅಂತ ಇದ್ದೀವಿ. ವ್ಯಾಕ್ಸಿನ್ ಆಯಿತು. ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಏನೂ ಇಲ್ಲ, ಆದ್ರೂ ನಾನೇ ಮಾಡಲಿಲ್ಲ. ಆದರೆ ಏನಕ್ಕೆ ಮಾಡಿಲ್ಲ ಅಂತಂದರೆ ಅಲ್ಲಿ ತುಂಬ ನಾಯಿಗಳಿದ್ದಲ್ಲ, ಅದಕ್ಕೆಲ್ಲ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದೇ ವಿಷಯಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ವ್ಯಾಕ್ಸಿನ್ ಆಯಿತು, ಬುಕ್ಕೆಲ್ಲ ಕೊಟ್ಟಿದ್ದಾರೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಇದು ನೋಡಿರಿ, ಇದನ್ನ ಹೇಳಕ್ಕೆ ಹೋಗಿಲ್ಲ. ಫೈನಲಿ ಗೈಸ್ ಮನೆ ಹತ್ರ ಬಂದೆ. ನಮ್ಮ ಚಾಕೋ ಅಂತೂ ಫುಲ್ಲು ಡಲ್ಲಾಗಿಬಿಟ್ಟಿದ್ದಾನೆ. 2 ಡೇಸ್ವರೆಗೂ ಡಲ್ಲಾಗೇ ಇರ್ತಾನಂತೆ, ಅದಕ್ಕೋಸ್ಕರ ಡಲ್ಲಾಗಿಬಿಟ್ಟಿದ್ದಾನೆ ನೋಡಿ ಗೈಸ್. ನಮ್ಮ ಚಾಕೋ ಬುಕ್ ಕೊಟ್ಟಿದ್ದಾರೆ. ಬುಕ್ ಕೊಟ್ಟು ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ. ಪಾಪ ಟಾನಿಕ್ ಶಕ್ತಿ ಬರೋಕ್ಕೆ ಅವನಿಗೆ, ಈ ಥರ ಶಕ್ತಿ ಮನಾಗೋದಕ್ಕೆ ಟಾನಿಕ್ ಕೊಟ್ಟಿದ್ದಾರೆ. 2 ಟಾನಿಕ್ಕು, ಇದೊಂದು ಟಾನಿಕ್ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಚಾಕೋ ಫುಲ್ಲು ಬೇಜಾರಾಗಿ ಫುಲ್ಲು ಡಲ್ಲಾಗಿಬಿಟ್ಟಿದ್ದಾನೆ. ಚಾಕೋ 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 ಬಂಗಾರ, ಈಗ ಫೀವರ್ ಬಂದಿದೆ ಅವನಿಗೆ. 2 ಡೇಸ್ ಡಲ್ಲಾಗಿರ್ತಾನಂತೆ. ಅವನ ಮನೆಗೆ ಬಿಡೋಣ ನೋಡಿ ಗೈಸ್. ಚಾಕೋ ಮರಿ, ಜ್ವರ ಬಂದೈತಮ್ಮ. ನೋಡಿ ಗೈಸ್ ಎಷ್ಟು ಕ್ಯೂಟ್ ನನ್ನ ಬಂಗಾರ. ಮನೇಲಿ ಬಿಡೋಣ ಅವನ ಮನೆಗೆ. ನಮ್ಮ ಚಾಕೋನ ಅವ್ನ ಮನೆಗೆ ಬಿಟ್ವಿ, ಮಲ್ಕೊಂಡಿದ್ದಾನಷ್ಟೇ.